ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಯಪ್ಪ ದೇವ್ರೆ, ಏನ್ ಗುರುದು ಅಷ್ಟು ದುಡ್ಡು ಗುಂಡಿ ಹೋಯ್ತು ಗುರು. ಶಾಕ್ ಅಬ್ಸರ್ವರು 4 ವೀಲರ್ ಹಿಂದೆ ಹೋದ್ರು ಟೈರ್ ಹೋಗ್ತಿರತ್ತಲ್ಲ ಆ ಜಾಗದಲ್ಲಿ ಹೋಗ್ಬೇಕು. ಸೆಂಟ್ರಲ್ ಹೋದ್ರೆ ಪಕ್ಕ ಗಾಡಿ ಡ್ಯಾಮೇಜ್ ನಮ್ದು. ಯಪ್ಪ ಬೆಂಗಳೂರು ರೋಡ್ಗಳು ಸರಿ ಇಲ್ಲ ಅಂತ ಬೈಯೋದು, ಇಲ್ಲ 4 ವೀಲರ್ ಹಿಂದೆ ಹೋಗಿ ನನ್ ತಪ್ಪು ಅಂತ ನನಗ್ ನಾನೇ ಬೈಕೊಳ್ಳೋದು. ಅರ್ಥನೇ ಆಗಲ್ಲ. ಅರ್ಥ ಆಗೋದು ಬೇಡ ಬಿಡಿ. ನಮ್ ಸ್ಟೇಟ್ CM ಯಾವ್ದೋ ಸ್ಟೇಡಿಯಂ ಕಟ್ಟಿಸ್ತವ್ರಂತಪ್ಪ. ಅದ್ ಎಷ್ಟೋ ಕೋಟಿ, 2,500 ಕೋಟಿನ ಎಷ್ಟೋ ಸಾವಿರ ಕೋಟಿ ಖರ್ಚು ಮಾಡಿ ಕಟ್ಟಿಸ್ತವ್ರಂತೆ. ಜನಗಳು ಅದಕ್ಕೆಲ್ಲ ಕಾಮೆಂಟ್ ಹಾಕಿದ್ರು, ಮೊದ್ಲು ರೋಡ್ಗಳನ್ನ ಸರಿ ಮಾಡಿ ಆಮೇಲೆ ಸ್ಟೇಡಿಯಂ ಕಟ್ಸೋರಂತೆ ಅಂತ ಕಾಮೆಂಟ್ ಹಾಕಿದ್ರು ತುಂಬಾ ಜನ. ಗೌರ್ಮೆಂಟ್ ಏನೇ ಇಂಪ್ರೂವ್ಮೆಂಟ್ ಮಾಡಿದ್ರು ಅದರಿಂದ ಇನ್ಕಮ್ ಬರೋದನ್ನೇ ಇಂಪ್ರೂವ್ಮೆಂಟ್ ಮಾಡೋದವ್ರು. ಫಾರ್ ಎಕ್ಸಾಂಪಲ್ ಮೆಟ್ರೋ ಮಾಡ್ತಿದ್ದಾರೆ 1,000 ಕೋಟಿ ಖರ್ಚು ಮಾಡಿ, ಏನಕ್ಕೆ? ಅದರಿಂದ ಇನ್ಕಮ್ ಬರುತ್ತೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅದಕ್ಕೆ ಎಷ್ಟು 3,000 ಕೋಟಿ ಖರ್ಚು ಮಾಡಿದ್ದು, ಏನಕ್ಕೆ? ಅದರಿಂದನೂ ಎಂಟ್ರಿ ಫೀಸ್ ಇಟ್ಬಿಟ್ಟು ಇನ್ಕಮ್ ತೆಗಿತಾ ಇದಾರಲ್ಲ. ಸೊ ಇನ್ಕಮ್ ದೃಷ್ಟಿಯಿಂದಾನೇ ಸ್ಟೇಡಿಯಂ ಮಾಡೋ ಪ್ಲಾನ್ ಇರೋದು ಇವ್ರಿಗೆ. ಗೊತ್ತಲ್ಲ ನಿಮ್ಗೇನ ಎಂಟ್ರಿ ಟಿಕೆಟ್ ಎಲ್ಲ ಎಷ್ಟಿರುತ್ತೆ ಅಮೌಂಟ್ ಅಂತ. IPL ಸೀಸನ್ ಬಂದ್ಬಿಟ್ರಂತೂ ಕೇಳಂಗೇ ಇಲ್ಲ. ಸಿಟಿ ಒಳಗಡೆ ರೋಡ್ ರಿಪೇರಿ ಮಾಡಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಮಾಡಲ್ಲ, ಇನ್ಕಮ್ ಇಲ್ವಲ್ಲ. ಇದೊಂದು ಸಿಂಪಲ್ ಲಾಜಿಕ್ ಅಷ್ಟೇನೆ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ.